ರಾಮ, ಏನಾಗಿದೆ? ನನ್ನ ಫ್ರೆಂಡ್ಗೆ ಮೆಸೇಜ್ ಕಳಿಸಿದ್ರೆ ನೋಡ್ತಾನೆ, ಆದ್ರೆ ರಿಪ್ಲೈಯೇ ಮಾಡಲ್ಲ. ಏನಪ್ಪ ಇದು? ಭಾಗ್ಯ ಹೇಳಿದ್ದು ಸರಿಯಾಗೇ ಇದೆ, ಏನೋ ಸಮಸ್ಯೆ ಆಗಿದೆ. ಏನಪ್ಪ ಇದು ಭಗವಂತ, ದಿನಕ್ಕೊಂದು ನಮಗ್ ಸಮಸ್ಯೆ ಮೇಲೆ ಸಮಸ್ಯೆ ಕೊಡ್ತಾನೆ ಇದೆಯಲ್ಲ. ಐ ಮೀನ್ ಆಫೀಸಲ್ಲಿ ತುಂಬ ಕೆಲಸ ಇತ್ತು. ಈ ತಾಂಡ ಬೇರೆ ಮನೇಲಿಲ್ಲ, ಕಿಚನ್ ಎಲ್ಲ ತುಂಬ ಮೆಸ್ಸಿ ಆಗಿಬಿಟ್ಟಿದೆ. ನನಗೂ ಯಾಕೋ ಸಿಕ್ಕಾಪಟ್ಟೆ ಹೆಡ್ಡೇಕು. ಇಬ್ಬರು ಶೇರ್ ಮಾಡ್ಕೊಂಡು ಕೆಲಸ ಮಾಡೋಣ. ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ ಪುಟ್ಟ? ಓಕೆ ಬಾ. ತನ್ವಿ, ನಿನ್ನ ಪಾತ್ರೆ ತೊಳಿ, ನಾನು ಕಿಚನ್ ಸ್ಲಾಬ್ನೆಲ್ಲ ಕ್ಲೀನ್ ಮಾಡ್ತೀನಿ. ಏ ತನ್ವಿ ಪುಟ್ಟ, ಇದೊಂದು ಸ್ವಲ್ಪ ವಾಶ್ ಮಾಡ್ಬಿಡ್ತೀಯಾ? ತಾಂಡ ತೊಳ್ದಿದ ನೋಡು, ಕರೆಕ್ಟಾಗಿ ವಾಶ್ ಮಾಡಿಲ್ಲ, ಸ್ವಲ್ಪ ಕ್ಲೀನ್ ಮಾಡ್ಬಿಡು. ಓಕೆನಾ? ತಂದಿ, ನೀನ್ ಈ ತರ ನೋಡ್ತಾ ನಿಂತ್ಬಿಟ್ರೆ ಹೇಗೆ? ಶುರು ಮಾಡು. ಇನ್ನೂ ಕುಕ್ ಮಾಡ್ಬೇಕು, ಸಿಕ್ಕಾಪಟ್ಟೆ ಕೆಲಸ ಇದೆ. ಬೆಳಗ್ಗೆ ಎದ್ದಾಗ ಟೈಮೇ ಇರಲ್ಲ, ಅದಕ್ಕೆ ಇವಾಗ್ಲೇ ಎಲ್ಲ ಮಾಡಿ ಮುಗಿಸ್ಬಿಡೋಣ. ಸೊ ಇವಾಗ್ಲೇ ಪಾತ್ರೆ ತೊಳೆದು ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಮಾಡಿ ಮುಗಿಸ್ಬಿಡೋಣ. ತನ್ವಿ, ನೀನ್ ಪಾತ್ರೆ ತೊಳಿತಾ ಇರು, ನಾನು ಹೋಗಿ ರೂಮ್ ಕ್ಲೀನ್ ಮಾಡ್ಕೊಂಡು ಬರ್ತೀನಿ, ಸರಿನಾ? ರೂಮ್ಗೆ ಹೋಗಿ ನಾನು ಕೆಲಸ ಮಾಡ್ತೀನಿ ಅನ್ಕೊಂಡಿದ್ಯಾ? ಆರಾಮಾಗಿ ಮಲ್ಕೊಳ್ತೀನಿ. ಇಷ್ಟೊಂದು ಪಾತ್ರೆಗಳ? ನನ್ನ ಲೈಫಲ್ಲಿ ಅಮ್ಮ ಒಂದಿನಾನು ಒಂದು ಸಣ್ಣ ಕೆಲಸ ಮಾಡಿಸಿರ್ಲಿಲ್ಲ. ಇಲ್ಲಿ ಬಂದು ನೀನು ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡಿದ್ಯೇನೆ? ನೀನೇನು ದೊಡ್ಡ ಮಹಾರಾಣಿನ? ನೋಡ್ತಾ ಇರು, ನಿಮ್ಮಪ್ಪ ಬರೋ ಅಷ್ಟರಲ್ಲಿ ನಾನು ನಿನ್ನ ಸರ್ವೈಸ್ ಮಾಡ್ಕೊಳ್ತೀನಿ. ಅಯ್ಯೋ ರಾಮ, ಏನಾಗಿದೆ? ನನ್ನ ಫ್ರೆಂಡ್ಗೆ ಮೆಸೇಜ್ ಕಳಿಸಿದ್ರೆ ನೋಡ್ತಾನೆ, ಆದ್ರೆ ರಿಪ್ಲೈಯೇ ಮಾಡಲ್ಲ. ಏನಪ್ಪ ಇದು? ಭಾಗ್ಯ ಹೇಳಿದ್ದು ಸರಿಯಾಗೇ ಇದೆ, ಏನೋ ಸಮಸ್ಯೆ ಆಗಿದೆ. ಏನಪ್ಪ ಇದು ಭಗವಂತ, ದಿನಕ್ಕೊಂದು ನಮಗ್ ಸಮಸ್ಯೆ ಮೇಲೆ ಸಮಸ್ಯೆ ಕೊಡ್ತಾನೆ ಇದೆಯಲ್ಲ. ಇಷ್ಟು ದಿನ ನಮ್ ಹುಡುಗಿ ತನ್ವಿ ಸಮಸ್ಯೆ ಆಯ್ತು, ಈಗ ಇನ್ನೊಂದು ಸಮಸ್ಯೆ ತಂದಿಟ್ಟಿಯಲ್ಲ. ಇದ್ದಕ್ಕಿದ್ದಾಗೆ ನನ್ನ ಫ್ರೆಂಡ್ಗೆ ಏನಾಯ್ತು? ಅಲ್ಲ, ಭಾಗ್ಯ ಹೇಳಿದ್ಲು, ಇಲ್ಲ ಅತ್ತೆ, ಯಾವ ಸಮಸ್ಯೆನೂ ಇಲ್ಲ, ಯಾವ ಮನಸ್ತಾಪ ಏನೂ ಆಗಿಲ್ಲ ಅಂತ. ಮತ್ ಇವನು ಯಾಕೆ ಹೀಗಾಡ್ತಿದ್ದಾನೆ? ಏನೋ ವಿಚಿತ್ರಪ್ಪ. ಇಷ್ಟು ದಿನ ಆಯ್ತು ಪರಿಚಯ ಆಗಿ, ಇದೇ ಮೊದಲನೇ ಸಲ ಈ ತರ ಎಲ್ಲ ಆಗ್ತಿರೋದು. ಏನೋ ಒಂದ್ ಸಮಸ್ಯೆ ಆಗಿದೆ. ದೊಡ್ಡ ಸಮಸ್ಯೆ ಆಗಿಲ್ಲ ಅಂದ್ರೆ ಅವ್ನು ಈ ತರ ಎಲ್ಲ ಅಲ್ಲ ಪಾಪ. ಅದ್ ಏನಾಗಿದೆ ಅಂತ ನಾ ಕಂಡು ಹಿಡಿತೀನಿ. ಫ್ರೆಂಡ್ನ ಇವತ್ತು ಭೇಟಿ ಆಗ್ಲೇಬೇಕು. ಫೋನೇ ಮಾಡ್ತೀನಿ, ಫೋನ್ ಮಾಡಿ ಕೇಳ್ತೀನಿ. ಇವರಮ್ಮ ನನ್ ಫೋನೇ ತಗೋತಿಲ್ಲ. ಹಾಯ್ ಫ್ರೆಂಡು. ಏನಾಗಿದೆ ನಿನಗೆ? ಅಲ್ಲ, ನಾ ಮೆಸೇಜ್ ಮಾಡಿದ್ರೆ ನೋಡ್ತೀಯ, ರಿಪ್ಲೈಯೇ ಮಾಡಲ್ಲ. ಫೋನ್ ಮಾಡಿದ್ರೆ ಫೋನು ತಗೋತಾ ಇಲ್ಲ. ನೋಡು ಫ್ರೆಂಡು, ಈ ಗೆಳತಿ ಮೇಲೆ ನಿನಗೊಂದಿಷ್ಟು ಪ್ರೀತಿ ಇದ್ರು ನನಗೆ ನೀನು ಈಗಿಂದೀಗ್ಲೇ ಸಿಗಬೇಕು. ಅದು ಎಲ್ಲಿಗೆ ಬರ್ಬೇಕು ಹೇಳು, ನಾನ್ ಬರ್ತೀನಿ. ನೀ ಸಿಗಬೇಕು ಅಂದ್ರೆ ಸಿಗಬೇಕು ಅಷ್ಟೇ. ಇವತ್ತು ಆಗಿದ್ದಾಗ್ಲಿ ಎಲ್ಲ ಸರಿ ಹೋಗ್ಬೇಕು. ಸರಿ ಮಾಡ್ತೀನಿ, ಇಲ್ಲ ಅಂದ್ರೆ
ಇದು ಸರಿ ಹೋಗಲ್ಲ. ತನ್ವಿ ಪುಟ್ಟ, ಆಂಟಿ ಇದು ನಿಮ್ಗೆ, ಇದು ನಂಗೆ. ಥ್ಯಾಂಕ್ ಯು ಸೋ ಮಚ್. ಆಂಟಿ ಕಾಲೇಜ್ ಲೇಟ್ ಆಯ್ತು, ಹೊರಡೋಣವಾ? ಸರಿ ಸರಿ, ಬಾ ಬಾ ಲೇಟ್, ಬಾ 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 ಬಾ. ಏನೋ 1-2 ದಿನ ಡ್ರಾಪ್ ಮಾಡಿದ್ದಕ್ಕೆ ತಲೆ ಮೇಲೆ ಹತ್ತು ಕುತ್ಕೊಂಡಿದ್ದಾಳೆ ಇವಳು. ಏನ್ ದೊಡ್ಡ ಮಹಾರಾಣಿ. ಬಾಯ್ ತನ್ವಿ. ಆಂಟಿ, ಶ್ರೇಷ್ಠ ಆಂಟಿ, ಆಂಟಿ ಇವ್ರಾಕ್ ಈಗ ಆಡ್ತಿದ್ದಾರೆ? ಇವ್ರು ಡ್ರಾಪ್ ಮಾಡ್ತೀನಿ ಅನ್ನೋದ್ ತಾನೇ ನಾನು ಇಷ್ಟೊತ್ತವರೆಗೂ ವೇಟ್ ಮಾಡಿದ್ದು. ವಿಚಿತ್ರವಾಗಿ ಆಡ್ತಿದ್ದಾರೆ. ಇವ್ರನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ. ಕಿಶನ್, ಅರೆ ಅದಕ್ಕೆ ನೀವೇನ್ ಇಲ್ಲಿ? ತಿಂಡಿ ಕೊಟ್ಟು ಹೋಗೋಣ ಅಂತ ಬಂದೆ. ಅಲ್ಲ ಇದೆಲ್ಲ ಅವಶ್ಯಕತೆ ಇತ್ತ? ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತಿದ್ದೆ. ನಿನಗಿದ್ರ ಅವಶ್ಯಕತೆ ಇಲ್ಲ ಅಂತ ನನಗ್ ಗೊತ್ತು, ಆದ್ರೆ ನನಗಿದೆ. ಅದಕ್ಕೆ ಅದು ಹಾಗಲ್ಲ. ಕಿಶನ್, ಕಿಶನ್, ಇದನ್ನ ತಿನ್ಬೇಕು ಅಂದ್ರೆ ತಿನ್ಬೇಕು ಅಷ್ಟೇ, ಅರ್ಥ ಆಯ್ತಾ? ಸರಿ. ದೇವ್ರ ಪ್ರಸಾದ, ಪೂಜೆ ನೋಡಕ್ ಒಳಗಡೆ ಬಿಡ್ತಾರಲ್ಲ, ಮೊದ್ಲು ಅವಳ ಹಣೆಗೆ ಇದನ್ನ ಹಚ್ಚು, ಆಯ್ತಾ? ಹೌದು, ಏನ್ರು ಪ್ರಸಾದ ಇದು? ಏನ್ ಹರಕೆ ಹೊತ್ತಿದ್ರಿ? ಮಂಡಿ ಸೇವೆನ, ಉರುಳು ಸೇವೆನ, ಉಪವಾಸನ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಕಿಶನ್, ಅವಳ ಹೆಸರಲ್ಲಿ ಸುಮ್ನೆ ಒಂದ್ ಪೂಜೆ ಮಾಡಿಸ್ದೆ ಅಷ್ಟೇ. ಗೊತ್ತು. ಕಿಶನ್, ಡಾಕ್ಟರ್ ಬಂದ್ರು. ಡಾಕ್ಟರ್ ಡಾಕ್ಟರ್ ನಮ್ ಪೂಜಾ ಇವಾಗ ಹೇಗಿದ್ದಾಳೆ? ಪರವಾಗಿಲ್ಲ, ಭಯ ಪಡೋ ಅಂತದೇನಿಲ್ಲ, ಚೇತರಿಸ್ಕೊತಿದ್ದಾರೆ. ಡಾಕ್ಟರ್, ನಾವ್ ಅವಳನ್ನ ನೋಡ್ಬೋದಾ? ಇನ್ ಸ್ವಲ್ಪ ಹೊತ್ತಲ್ಲಿ ವಾರ್ಡ್ ಶಿಫ್ಟ್ ಮಾಡ್ತೀವಿ, ಆವಾಗ ನೋಡ್ಬೋದು. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಇಟ್ಸ್ ಓಕೆ. ನೋಡಿದ್ಯಾ ಕಿಶನ್, ನಮ್ ಪೂಜಾ ಚೇತರಿಸ್ಕೊಳ್ತಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು. ಈಗ ನನ್ಗೆ ಜೀವ ಬಂದಂಗಾಯ್ತು. ಇನ್ನೇನ್ ಮತ್ತೆ, ಹರಕೆ ಎಲ್ಲ ಹೊತ್ತು ಪ್ರತಿ ಕ್ಷಣ ಪೂಜೆಗೋಸ್ಕರ ಮಿಡಿಯೋ ಹೃದಯ ಇರುವಂತ ಅಕ್ಕ ಇರ್ಬೇಕಾದ್ರೆ ಅವ್ಳು ಹುಷಾರಾಗೇ ಆಗ್ತಾಳೆ ಅಂತ ನಂಗೂ ಗೊತ್ತಿತ್ತು. ಗೊತ್ತಿಲ್ಲ ಕಿಶನ್, ಅವಳಿಗೆ ಈ ತರ ಎಲ್ಲ ಆದಾಗಿಂದ ತುಂಬಾ ಬೇಜಾರಲ್ಲಿದ್ದೆ, ತುಂಬಾ ನೋವಾಗ್ತಿತ್ತು, ಏನ್ ಮಾಡ್ಬೇಕು ಅಂತಾನೂ ಅರ್ಥ ಆಗ್ತಿರ್ಲಿಲ್ಲ. ಈಗ ನಮ್ ಪೂಜಾ ಹುಷಾರಾಗ್ತಿದ್ದಾಳೆ ಅಂತ ಹೇಳಿದ್ರಲ್ಲ ಡಾಕ್ಟ್ರು, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಮ್ ಪೂಜೆನ ಈ ತರ ನೋಡಕ್ ಆಗಲ್ಲ ಕಿಶನ್. ಅವಳೇನಿದ್ರು ಚಿನ್ಕುರುಳಿ ತರ ವಟ ಅಂತ ಮಾತಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ರೇನೆ ಚಂದ. ಅವಳು ನನ್ ತಂಗಿ ಮಾತ್ರ ಅಲ್ಲ, ನನ್ ಮಗಳು. ಪೂಜಾ ನನ್ ದೊಡ್ಡ ಮಗಳು, ನನ್ ತಂದೆ ನನ್ ಚಿಕ್ಕ ಮಗಳು. ಅದೇ ನೀವು ತನ್ವಿ ಅಂತ ನೆನಪಾಯ್ತು ನೋಡಿ. ನೆನ್ನೆ ತನ್ವಿ ಬಂದಿದ್ಲು. ಏನು ತನ್ವಿನ? ಅವಳು ಚಿಕ್ಕಿಗೆ ಈ ತರ ಆಯ್ತಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು. ಅವಳು ಮಾತೆಲ್ಲ ನೋಡ್ತಾ ಇದ್ರೆ ನನ್ ಒಂದ್ ಕ್ಷಣಕ್ಕೆ ನೀವೇ ನೆನಪಾದ್ರಿ. ಯಾಕೆ? ಅವಳು ಆಡಿರೋ ಮಾತುಗಳು, ಅವಳ ಮೆಚುರಿಟಿ ಎಲ್ಲ ನೋಡಿದಾಗ ಡಿಟ್ಟು ನಿಮ್ ತರ ಅಂತಾನೆ ಅನ್ಸ್ತು. ನನಗೆ ಸಿಕ್ಕಾಪಟ್ಟೆ ಧೈರ್ಯ ತುಂಬಿದ್ಲು. ಮಕ್ಕಳಿಗೆ ಚಿಕ್ಕಿ ಅಂದ್ರೆ ಪ್ರಾಣ. ಚಿಕ್ಕಿ ಇದ್ರೆ ಅವ್ರಗಳಿಗೆ ಬೇರೆ ಏನು ಬೇಡ. ಮೇಡಮ್ 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 ನಾನು ಆದಿ ಅವ್ರನ್ನ ನೋಡ್ಬೇಕಿತ್ತು. ಮೇಡಮ್ ಸರ್ ಬಿಸಿ ಇದ್ದಾರೆ, ಹಾಗೆಲ್ಲ ನೋಡೋಕ್ಕಾಗಲ್ಲ. ನಾನು ಯಾರು ಗೊತ್ತಾ ನಿಂಗೆ? ಮೇಡಮ್ ನೀವು ಯಾರಾದರೂ ಅಷ್ಟೇ, ನಾನು ಒಳಗೆ ಬಿಡಲ್ಲ. ಸರ್ ಅಪಾಯಿಂಟ್ಮೆಂಟ್ ಕೊಟ್ಟಿರೋದಕ್ಕೆ ಪ್ರೂಫ್ ಏನಾದರೂ ಇದೆಯಾ? ಇದೆ ಆಯಿಂಟ್ಮೆಂಟು ಇಲ್ಲ, ಅಪಾಯಿಂಟ್ಮೆಂಟು ಇಲ್ಲ, ಅವೆಲ್ಲ ನನಗೆ ಗೊತ್ತಿಲ್ಲ. ನಾನು ಆದಿ ಅವ್ರನ್ನ ನೋಡ್ಬೇಕು ಅಂದ್ರೆ ನೋಡ್ಬೇಕಷ್ಟೇ. ಆಗಲ್ಲ ಅಂದ್ರೆ ಆಗಲ್ಲ ಮೇಡಮ್, ಇರಿಟೇಟ್ ಮಾಡಬೇಡಿ, ಹೊರಡಿ. ಅಲ್ಲಯ್ಯ, ನೀನ್ ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ ನಾನು. ವಾಟ್ ದ ಹೆಲ್?
ಸರಿಯಾಗಿ ಕೆಲಸ ಮಾಡೋಕ್ಕೂ ಆಗಲ್ಲ. ಏನದ್ ಗಲಾಟೆ? ಸೆಕ್ಯೂರಿಟಿ, ಸೆಕ್ಯೂರಿಟಿ ಸರ್, ಏನ್ ನಡೀತಾ ಇದೆ ಅಲ್ಲಿ? ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ತುಂಬಾ ಗಲಾಟೆ ನಡೀತಾ ಇದೆ. ಅಲ್ಲ, ಆಫೀಸ್ ಡೆಕೋರಮ್ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಸಾರಿ ಸರ್, ಒಬ್ರು ಲೇಡಿ ಬಂದಿದ್ದಾರೆ, ನಮ್ಮ ಮಾತೆ ಕೇಳ್ತಲ್ಲ ಸರ್. ನಿಮ್ಮನ್ನ ಮೀಟ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಸರ್. ಲೇಡಿನಾ? ಹಾ ಸರ್, ತುಂಬಾ ಘಾಟಿ ಇದ್ದಾರೆ. ಈಗ ನನ್ನನ್ನು ಒಳಗ್ ಬಿಡ್ತೀಯೋ ಇಲ್ವೋ ನೀನು? ನೋಡಿ ಸರ್, ಹೇಗೆ ಕೂಗ್ತಾ ಇದ್ದಾರೆ ನೋಡಿ. ಸರಿ ಬಿಡಿ, ನಾನೇ ಮಾತಾಡ್ತೀನಿ, ನಡಿ. ಅರೆ ಗೆಳತಿ, ನೀವೇನಿಲ್ಲಿ? ಮತ್ ಇನ್ನೇನ್ ಮಾಡ್ಲಿ? ನಿನ್ ಜೊತೆ ಮಾತಾಡ್ಬೇಕು, ಮನೆಗ್ ಬಾ ಅಂತ ಕರ್ದೆ ತಾನೆ. ನೀ ಬರ್ಲಿಲ್ಲ, ಅದಕ್ಕೆ ನೀನು ನೋಡ್ಕೊಂಡು ಆಫೀಸ್ ತನಕ ಬಂದೆ. ಸರಿ, ಒಳಗ್ ಬನ್ನಿ. ಹಾ, ಗೊತ್ತಾಯ್ತಾ ನಾನು ಯಾರು ಅಂತ? ಇವತ್ತು ಶ್ರೇಷ್ಠ ಆಂಟಿ ಕರ್ಕೊಂಡು ಹೋಗಿ ಬರ್ತೀನಿ ಅಂದಿದ್ದಲ್ವಾ, ಇನ್ನೂ ಯಾಕೆ ಬಂದಿಲ್ಲ? ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಅರೆ, ಇವ್ರ್ಯಾಕೆ ಫೋನ್ ಕಟ್ ಮಾಡ್ತಿದ್ದಾರೆ? ಅಟ್ಲೀಸ್ಟ್ ಕರ್ಕೊಂಡು ಹೋಗಿ ಬರ್ತಾರ ಇಲ್ವಾ ಅಂತನಾದ್ರೂ ಹೇಳ್ಬೇಕಲ್ವಾ? ಇಲ್ಲಾಂದ್ರೆ ನಂಗೆ ಹೇಗೆ ಗೊತ್ತಾಗುತ್ತೆ? ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಇವ್ರಿಗೆ ಏನಾಗಿದೆ ಅಂತ ಮೊನ್ನೆ ಎಲ್ಲ ಫೋನ್ ಮಾಡಿದ್ರೆ ಒಂದೇ ರಿಂಗಿಗೆ ರಿಸೀವ್ ಮಾಡಿ ಮಾತಾಡ್ತಿದ್ರು. ಪಪ್ಪ ಔಟ್ ಆಫ್ ಸ್ಟೇಷನ್ಗೆ ಹೋದ್ಮೇಲೆ ತುಂಬಾ ವಿಚಿತ್ರವಾಗಿ ಆಡ್ತಿದಾರ. ಅಂದ್ರೆ ಆಂಟಿಗ್ ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇಲ್ವಾ? ಯಾವ್ದಕ್ಕೂ ಇನ್ನೊಂದ್ಸಲ ಫೋನ್ ಮಾಡೋಣ. ತನ್ವಿ, ಒಂದ್ಸಲ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ರೆ ಬಿಸಿ ಇದೀನಿ ಅಂತ ಅರ್ಥ. ಪದೇ ಪದೇ ಯಾಕೆ ಕಾಲ್ ಮಾಡ್ತಿದ್ಯಾ? ಆಂಟಿ, ಇವತ್ ನೀವ್ ನನ್ನ ಪಿಕ್ ಮಾಡಕ್ ಬರ್ತೀರಿ? ತನ್ವಿ ನೋಡು, ನನ್ಗೆ ಇವತ್ತು ನಿನ್ನ ಪಿಕ್ ಮಾಡೋದಕ್ ಆಗಲ್ಲ. ನಾನು ಯಾವ್ದು ಇಂಪಾರ್ಟೆಂಟ್ ಕೆಲ್ಸದಲ್ಲಿದ್ದೀನಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾರು ಮೇಡಮ್? ಅಯ್ಯೋ, ನಮ್ಮ ಮನೇಲಿ ಯಾವಳ ಅವಳು ಬಂದು ಒಕ್ಕರಿಸ್ಕೊಂಡಿದ್ದಾಳೆ ಅವಳು. Can you please refill this? Yeah, please.